ಆತ್ಮೀಯರೇ ನಮಸ್ಕಾರಗಳು. ನಾನು ಪ್ರೊಫೆಸರ್ ಪಿ ಎಂ ಚೋಗ್ಲಾ. ಆತ್ಮೀಯರಲ್ಲಿ ನೋಡ್ತಾ ಇದ್ದೀರಿ, ಇದೊಂದು ಟ್ರ್ಯಾಕ್ ವೀಡರ್ ಇದೆ. ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಮಷೀನು, ಸಣ್ಣ ರೈತರಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಮಷೀನು. ಈಗ ನಾನು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಹೇಳಬೇಕು ಅಂತಂತಂದರೆ, ಆತ್ಮೀಯರೇ, ಮೊನ್ನೆ ದಿನ ಮಳೆ ಆಯಿತು ಮತ್ತು ನಿನ್ನೆನೂ ಕೂಡ ಮಳೆ ಆಗಿದೆ ನಮ್ಮಲ್ಲಿ. ಸೊ ಈಗೇನಾಗಿದೆ ಅಂತಂತಂದರೆ, ಮಳೆ ಆಗಿರೋದರಿಂದಾಗಿ ನಾನೀಗ ಒಂದಿಷ್ಟು ಕೆಲಸ ಇತ್ತು, ಆರಂಭ ಮಾಡಿದೆ ಮಷೀನನ್ನು. ಸ್ವಲ್ಪ ಹೋಯ್ತು, ಇಲ್ಲಿ ನೋಡ್ತಾ ಇದ್ದೀರಿ. ಮುಂದೆ ಏನಾಯಿತು ಅಂತಂದರೆ, ತಕ್ಷಣದಲ್ಲಿ ಎಂಜಿನ್ ಬಂದುಬಿತ್ತು. ಸೊ ನನಗೆ ಗೊತ್ತಾಗಲಿಲ್ಲ, ಇದು ಹೊಸ ಮಷೀನು, ಗೊತ್ತಾಗಲಿಲ್ಲ. ಸೊ ಮೇಲ್ಗಡೆ ಎಲ್ಲ ಹೊದಿಕೆಯನ್ನು ಕೂಡ ಹಾಕಿದ್ದೀವಿ, ಆದರೂ ಕೂಡ ಒಳಗಿಂದ ನೀರು ಹೋಗಿದೆ. ಇಲ್ಲಿ ಈ ಟ್ಯಾಂಕ್ನಲ್ಲಿ ನೀರು ಹೋಗಿದೆ. ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಸರಿಯಾಗಿ ಕ್ಯಾಪ್ ಕೊಟ್ಟಿದ್ದಾರೆ, ಅದಕ್ಕೆ ಸೀಲ್ ಕೂಡ ಕೊಟ್ಟಿದ್ದಾರೆ, ಆದರೂ ಕೂಡ ನೀರು ಹೋಗಿದೆ. ನೀರು ಹೋದದ್ದಕ್ಕಾಗಿ ಇದರಿಂದ ನಾನು ಈಗ ಪೆಟ್ರೋಲನ್ನು ಇಲ್ಲಿ ಉಚ್ಚಿ ನೋಡಿದೆ. ಚಾಕನ್ನು ಕೊಟ್ಟಿದ್ದರು, ಚಾಕನ್ನು ಉಚ್ಚಿ ನೋಡಿದೆ ನಾನು. ಚಾಕ್ ಕ್ಲೀನ್ ಮಾಡಿದಾಗ ಮತ್ತೆ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಿ, ಇದಕ್ಕೆ ಪಾನ ಕೂಡ ಕೊಟ್ಟಿರ್ತಾರೆ. ಸೊ ಇದನ್ನು ಪೂರ್ತಿ ತೆಗೆದು ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಹಾಕಿದಾಗ ಅದು ಮಷಿನ್ ಆನ್ ಆಯಿತು. ಮತ್ತು ಒಂದು 2 ನಿಮಿಷದಲ್ಲಿ ಮಷಿನ್ ಬಂದಾಯಿತು. ಸೊ ಇದು ಹೀಗ್ಯಾಕಾಯಿತು ಅಂಥೇಳಿ ನೋಡಿದಾಗ ಪೆಟ್ರೋಲ್ ಚೆಕ್ ಮಾಡೋಣ ಅಂಥೇಳಿ ಪೆಟ್ರೋಲನ್ನು ತೆಗೆದೀವಿ, ನಾನು ಮತ್ತು ನಮ್ಮ ನಂದನ್ ಅವರು. ಇಲ್ಲಿ ನೋಡ್ತಾ ಇದ್ದೀರಿ, ಪೆಟ್ರೋಲ್ ತೆಗೆದಿದ್ದೀವಿ. ಆದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಿನ ಭಾಗ ಇದೆಯಲ್ಲ, ಕಂಪ್ಲೀಟಾಗಿ ಇದು ನೀರಿದೆಯಲ್ಲ. ಓಕೆ, ಇದು ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಮಾತ್ರ ಪೆಟ್ರೋಲು. ಸೊ ಇದನ್ನು ನಾವು ದಿನಬಳಕೆಗೆ ಯಾವುದಕ್ಕಾದ್ರೂ ಉಪಯೋಗ ಮಾಡ್ಕೋಬೋದು. ಖಂಡಿತವಾಗಿಯೂ ಇದು ಮತ್ತೆ ರೀಯೂಸ್ ಮಾಡಲಿಕ್ಕೆ ಬರೋದೇ ಇಲ್ಲ, ಯಾಕಂದರೆ ಅದು ನೀರು ಮಿಕ್ಸ್ ಆಯಿತು. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇದೆಲ್ಲವೂ ಕೂಡ ವಾಟರ್ ಇದೆ. ಓಕೆ, ಸೊ ಹೀಗಾಗಿ ಮಳೆಗಾಲದಲ್ಲಿ ಇಂತಹ ಒಂದು ಮಷಿನ್ಗಳನ್ನು ಆದಷ್ಟು ಏನಪ್ಪ ಅಂತಂತಂದರೆ ಸೂಕ್ತ ಸ್ಥಳಗಳಲ್ಲಿ ಇಡುವುದು ಯೋಗ್ಯ ಅಂಥೇಳಿ ಅನ್ನಿಸ್ತದೆ. ಇಲ್ಲ ಅಂತಂದರೆ ಇಂಜಿನ್ ಹಾಳಾಗುವಂಥ ಸಂದರ್ಭ ಕೂಡ ಇರ್ತದೆ. ಥ್ಯಾಂಕ್ ಯು, ನಮಸ್ಕಾರಗಳು.